ಎಲ್ಲ ಪತ್ರಕರ್ತ ಮಿತ್ರರಿಗೆ ಸ್ವಾಗತವನ್ನ ಬಯಸ್ತೇನೆ. ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ, ಇವತ್ತು SIR ನಡೀತಾ ಇದೆ. ಬಾಂಗ್ಲಾದೇಶಿಗರಿಗೆ ರಕ್ಷಣೆ ಕೊಡ್ಲಿಕ್ಕೆ ನಾವು ಕಾಂಗ್ರೆಸ್ ಕೆಲಸ ಮಾಡ್ತಾ ಇದೆ ಅಂತೇಳಿ ಬಿಜೆಪಿಯವರು ನಮ್ಮ ಮೇಲೆ ಆರೋಪವನ್ನ ಮಾಡುವುದನ್ನು ನಾವು ಖಂಡಿಸ್ತೇವೆ. ಯಾವುದೇ ಕಾರಣಕ್ಕೂ ಬಾಂಗ್ಲಾದೇಶಿಗರನ್ನು ಬೆಂಬಲ ಮಾಡುವ ಪ್ರಶ್ನೆ ಇಲ್ಲ. ಬಾಂಗ್ಲಾದೇಶಿಗರನ್ನು ಅಥವಾ ವಲಸಿಗರನ್ನು, ಹೊರ ದೇಶದವರನ್ನು ನಮ್ಮ ದೇಶಕ್ಕೆ ತಂದು ಅವರಿಗೆ SIR ನಲ್ಲಿ ಸೇರಿಸಿ ಅವರಿಗೆ ಮತ ಹಾಕುವ ಅವಕಾಶವನ್ನ ಕೊಟ್ಟು ಅವರಿಗೆ ನಾವು ಸಹಾಯ ಮಾಡುವಂತ ಪ್ರಶ್ನೆ ಕಾಂಗ್ರೆಸ್ಸಿನ ಕನಮನಸ್ಸಿನಲ್ಲಿಯೂ ಇಲ್ಲ, ಮತ್ತು ಅದನ್ನು ನಾವು ಒಪ್ಪುವುದೂ ಇಲ್ಲ, ಅದನ್ನು ಖಂಡಿಸ್ತೇವೆ. ಆದರೆ ಇವತ್ತು ಬಾಂಗ್ಲಾದೇಶಿಗರನ್ನು ಹೊರಗೆ ಹಾಕುವುದರಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ರಾಜ್ಯದ ದೇಶದಲ್ಲಿ ಅಧಿಕಾರಕ್ಕಿದ್ದಾಗ 10 ವರ್ಷಗಳಲ್ಲಿ ಸುಮಾರು 83,000 ಮಂದಿ ಬಾಂಗ್ಲಾದೇಶಿಗರನ್ನು, ವಲಸಿಗರನ್ನು ಗುರುತಿಸಿ ಈ ದೇಶದಿಂದ ಹೊರಗೆ ಕಳಿಸಿದಂತಹ ಕೀರ್ತಿ ಇದ್ದಿದ್ರೆ ಅದು ಕಾಂಗ್ರೆಸ್ ಪಾರ್ಟಿಗೆ. ಇದು ಬಿಜೆಪಿಯ ನಾಯಕರು ತಿಳ್ಕೊಳ್ಬೇಕು, ಚರಿತ್ರೆ ತಿಳ್ಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕಳೆದ 12 ವರ್ಷ ಆಯಿತು ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು. ಮನಮೋಹನ್ ಸಿಂಗ್ ಅವರು ಅಧಿಕಾರದಲ್ಲಿ ಇದ್ದಾಗ 10 ವರ್ಷ ಇದ್ರು. ಸುಮಾರು 12 ವರ್ಷಗಳ ಕಾಲ ಈಗ ಮೋದಿ ಅವರು ಅಧಿಕಾರದಲ್ಲಿ ಇದ್ದಾರೆ. ಅವರು ಕಳಿಸಿದ್ದು ಬರೇ 8,000 ಮಂದಿ ಮಾತ್ರ. ಇದು ಬಿಜೆಪಿಯ ನಾಯಕರು ನೆನಪಿಟ್ಟುಕೊಳ್ಬೇಕು. ಕ್ಯಾಪ್ಟನ್ ಬ್ರಿಜೇಶ್ ಚೌಟನ್ ಅವರು ಗೊತ್ತಿರಬೇಕು, ವಿಜೇಂದ್ರ ಅವರಿಗೆ ಗೊತ್ತಿರಬೇಕು, ಮತ್ತು ಬಿಜೆಪಿಯ ನಾಯಕರು ಚರಿತ್ರೆಯನ್ನು ತಿಳಿದು ಮಾತಾಡಬೇಕು. ಇವತ್ತು ವಲಸಿಗರಿಗೆ ಏನಾದ್ರು ರಕ್ಷಣೆ ಕೊಟ್ಟಿದ್ರೆ ಅದು ನಾವು ಕೊಟ್ಟದ್ದ, ಬಿಜೆಪಿ ಅವರು ಕೊಟ್ಟದ್ದ ಅಂತ ಹೇಳುದು ಅಂಕಿ ಅಂಶಗಳ ಮೂಲಕ ಪೂರಕ ಆಗ್ತದೆ. ಇವತ್ತು ವೆಸ್ಟ್ ಬೆಂಗಾಲ್ ಅಲ್ಲಿ ನೀವು ಅಧಿಕಾರಕ್ಕೆ ಬಂದಿದ್ದೀರಿ. ನೀವು ಏನ್ ಹೇಳಿದ್ರಿ? ಅಧಿಕಾರಕ್ಕೆ ಬಂದ 1 ದಿವಸದ ಒಳಗಡೆ ವಲಸಿಗರನ್ನ ತೆಗೆದು ಹೊರಗೆ ಹಾಕ್ತೀನಿ ಅಂತ ಹೇಳಿದ್ರಿ. ನಾನು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ನೀವು ಈಗ ಅಧಿಕಾರಕ್ಕೆ ಬಂದು ಸುಮಾರು 1.5-2 ತಿಂಗಳಾಯ್ತು. ಎಷ್ಟು ಮಂದಿ ವಲಸಿಗರನ್ನ ವೆಸ್ಟ್ ಬೆಂಗಾಲಿಂದ ಹೊರಗೆ ಹಾಕಿದ್ರಿ? ಎಷ್ಟು ಮಂದಿ ಉತ್ತರ ಪ್ರದೇಶದಿಂದ ಹೊರಗೆ ಹಾಕಿದ್ರಿ? ಎಷ್ಟು ಮಂದಿ ಬಿಹಾರದಿಂದ ಹೊರಗೆ ಹಾಕಿದ್ರಿ? ಎಷ್ಟು ಮಂದಿ ಒರಿಸ್ಸಾದಿಂದ ಹೊರಗೆ ಹಾಕಿದ್ರಿ? ಎಷ್ಟು ಮಂದಿ ಅಸ್ಸಾಮಿಂದ ಹೊರಗೆ ಹಾಕಿದ್ರಿ? ಎಷ್ಟು ಮಂದಿ ನಾರ್ತ್ ಈಸ್ಟ್ ರಾಜ್ಯಗಳಿಂದ ಹೊರಗೆ ಹಾಕಿದ್ರಿ? ಇದರ ಬಗ್ಗೆ ನೀವು ಒಂದು ಶ್ವೇತಪತ್ರವನ್ನ ಹೊರಡಿಸಬೇಕು. ಇದಕ್ಕೆ ರಾಜ್ಯದ ಬಿಜೆಪಿ ನಾಯಕರು ಕೇಂದ್ರದ ಮೇಲೆ ಒತ್ತಡ ಹಾಕಬೇಕು. ವಲಸಿಗರನ್ನ ಹೆಸರಿನಲ್ಲಿ ಇವತ್ತು ನೈಜ ಮುಸ್ಲಿಂ ಬಾಂಧವರಿಗೆ, ಅಲ್ಪಸಂಖ್ಯಾತರಿಗೆ ಎಲ್ಲಿಯೂ ಅವಮಾನ ಮಾಡತಕ್ಕಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ಮತ್ತು ಆ ಹೆಸರಿನಲ್ಲಿ ಇವತ್ತು ನೈಜ ಮತದಾರರನ್ನ ಹೊರಗಿಡಬೇಕು ಅಂತ ಹೇಳುವ ಹುನ್ನಾರವನ್ನ ನೀವು ಮಾಡ್ತಾ ಇದ್ದೀರಿ. ನುಸುಳಿಗೋರರು ಒಳಗೆ ಬರದಂತೆ ತಡೆಯುವುದು ಕಾಂಗ್ರೆಸ್ನ ಕೆಲಸನೋ ಬಿಜೆಪಿ ಕೆಲಸನೋ? ರಾಜ್ಯ ಸರ್ಕಾರದ ಜವಾಬ್ದಾರಿಯ, ಕೇಂದ್ರ ಸರ್ಕಾರದ ಜವಾಬ್ದಾರಿಯ? ಅಮಿತ್ ಶಾ ಅವರ ಜವಾಬ್ದಾರಿಯ, ಪ್ರಿಯಾಂಕಾ ಖರ್ಗೆ ಅವರ ಜವಾಬ್ದಾರಿಯ? ಅಧಿಕಾರವನ್ನ ನಿಮ್ಮ ಕೈಲಿ ಇಟ್ಕೊಂಡು ನುಸುಳುಕೋರರಿಗೆ ಯಥಾಚ್ಛ ಗಡಿ ಪ್ರದೇಶದಲ್ಲಿ ಹೊರಗೆ ಬರ್ಲಿಕ್ಕೆ ಬಿಟ್ಟು, ಅವರನ್ನ ದೇಶಾದ್ಯಂತ ಸುತ್ತಾಡ್ಲಿಕ್ಕೆ ಬಿಟ್ಟು, ಮತ್ತು ಇನ್ನೊಂದು ಪಕ್ಷದ, ವಿರೋಧ ಪಕ್ಷದ ಅಥವಾ ಪ್ರತಿಪಕ್ಷದವರ ಮೇಲೆ ಏನು ಗೂಬೆ ಕೂರಿಸುವಂತ ಕ್ರಮವನ್ನ ಮಾಡ್ತಾ ಇದ್ದೀರಿ. ಇದನ್ನ ನಾವು ತೀವ್ರವಾಗಿ ಖಂಡನೆ ಮಾಡ್ತೀವಿ. ನಾನು ಕೇಳ್ತಾ ಇದ್ದೇನೆ, ನುಸುಳಿಕೋರರು ಹೊರಗೆ ಬರ್ಲಿಕ್ಕೆ ಅಮಿತ್ ಶಾ ಕಾರಣ ಅಲ್ವಾ? ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ ಅದಕ್ಕೆ ಜವಾಬ್ದಾರಿ ವಹಿಸಬೇಕಾದ ಅವಶ್ಯಕತೆ ಇಲ್ವಾ? ಆಯ್ತು, ಸುರತ್ಕಲ್ನಲ್ಲಿ ಸಿಕ್ಕಿದ್ರು, ಅಲ್ಲಿ ಸಿಕ್ಕಿದ್ರು, ಆಯ್ತು, ಎಲ್ಲ ಕಡೆ ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ. ಯು ಐಡೆಂಟಿಫೈ, ನೀವು ಸಹಾಯ ಮಾಡ್ಬೇಕು ತಾನೆ. ಸಿಕ್ಕಿದ್ರೆ ಅದು ನಮ್ಮ ಸರ್ಕಾರ ಹುಡುಕಿ ತಂದಿದೆ, ನಿಮ್ಗೇನು ಪಾತ್ರ ಇದೆ? ನೀವು ಏನ್ ಹೇಳ್ತಾ ಇದ್ದೀರಿ? ಇವತ್ತು ನಾವು ಅವ್ರಿಗೆ ರಕ್ಷಣೆ ಮಾಡಿ ಒಂದು ಉದಾಹರಣೆ ತೋರಿಸ್ಬೇಕು. ನೀವು ಅನವಶ್ಯಕವಾಗಿ ನುಸುಳುಕೋರರನ್ನ ರಕ್ಷಣೆ ಮಾಡ್ತೇವೆ ಅಂತೇಳಿ ಕಾಂಗ್ರೆಸ್ನವರು ಮಾಡ್ತಾರೆ ಅಂತೇಳಿ ಮಾಡ್ತಕ್ಕಂಥ ಷಡ್ಯಂತರ ಏನಿದೆ, ಇದರ ಹಿಂದೆ ಬಿಜೆಪಿ 5 ರಾಜ್ಯಗಳಲ್ಲಿ ಚುನಾವಣೆಯಲ್ಲಿ 3 ರಾಜ್ಯದಲ್ಲಿ ಗೆದ್ದದ್ದು ಇದೇ ತರದ ಒಂದು ಹುನ್ನಾರವನ್ನ ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ನಮ್ಮ ಮೇಲೆ ಷಡ್ಯಂತರವನ್ನು ರೂಪಣೆ ಮಾಡಿ ಅಲ್ಲಿ SIR ನಲ್ಲಿ ಬೇಕಾದಷ್ಟು ಅವ್ಯವಹಾರಗಳನ್ನು ನಡೆಸಿ ಗೆದ್ದಿರ್ತಕ್ಕಂಥದ್ದು. ನನಗೆ ನೆನಪಿದ್ದ ಪ್ರಕಾರ ವೆಸ್ಟ್ ಬೆಂಗಾಲ್ ಅಲ್ಲಿ ಒಬ್ಬ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಅವರ ಮೇಲೆ
ಅವರ SIR ಅಲ್ಲಿ ಅವರ ಹೆಸರನ್ನ ತೆಗೆದುಹಾಕಿದ್ರು. ನಾನು ಕೇಳಲಿಕ್ಕೆ ಬಯಸ್ತೇನೆ, ಅವರೇನು ನುಸುಳುಕೋರರ? ಅವರು ಏನು ಬಾಂಗ್ಲಾದೇಶದಿಂದ ಇಲ್ಲಿ ನುಸುಳುಕೋರರಾಗಿ ಬಂದವರ? ಅದೇ ರೀತಿ ನಮ್ಮ ಪಕ್ಷದಲ್ಲಿ ವೆಸ್ಟ್ ಬೆಂಗಾಳಲ್ಲಿ 2 MLA ಗೆದ್ರು. ಆ 2 MLA ಅವರು SIR ನಲ್ಲಿ ಅವ್ರ ಹೆಸರಿರ್ಲಿಲ್ಲ. ಅವರು ಕೋರ್ಟಿಗೆ ಹೋಗಿ ಸ್ಟೇ ತಂದು ಹೆಸರು ನೋಂದಾವಣಿ ಮಾಡಿ ಚುನಾವಣೆ ನಿಂತುಕೊಂಡು ಗೆದ್ದರು. ಅವ್ರೇನು ನುಸುಳುಕೋರರ? ನಿಮ್ಮ ಆರೋಪಗಳು ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದು. ನಿಮ್ಗೆ ನಿಜವಾಗಿಯೂ ಕರ್ನಾಟಕದಲ್ಲಿ ಇವತ್ತು ನಾವು SIR ಅನ್ನ ಕೆಲವು ಕಾರಣಕ್ಕೋಸ್ಕರ ಅದನ್ನು ವಿರೋಧ ಮಾಡಿದ್ದೀವಿ, ಅದನ್ನು ಒಪ್ತೇವೆ, ಅದರಲ್ಲಿ ಷಡ್ಯಂತರ ಇದೆ ಅಂತ ಹೇಳಿದ್ದೇವೆ. ಆದರೆ ಇನ್ ದಿ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದಿ ಪೀಪಲ್ ಆಫ್ ಕರ್ನಾಟಕ, ಈ ರಾಜ್ಯದ ಜನರ ಹಿತದೃಷ್ಟಿಯಿಂದ, ನೈಜ ಮತದಾರರು ಹೊರಗೆ ಇರಬಾರದು ಅಂತೇಳಿ ಉದ್ದೇಶದಿಂದ 100ಕ್ಕೆ 100 ರಾಜ್ಯದ 154,000 ಬೂತುಗಳಲ್ಲಿಯೂ BLA 2ಗಳನ್ನ ನೇಮಕ ಮಾಡಿ 154,000 ಬೂತುಗಳಲ್ಲಿಯೂ BLAಗಳ ಮೂಲಕ BLOಗಳಿಗೆ ಸಹಕಾರವನ್ನು ಕೊಟ್ಟು ಇವತ್ತು SIR ಪ್ರಕ್ರಿಯೆ ಏನಿದೆ ಅದನ್ನ ಸಕ್ಸಸ್ ಮಾಡುವಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಬಿಜೆಪಿ ಅವರು ಎಣಿಸಿದ್ದು ನಾವು ಅದಕ್ಕೆ ಸಹಕಾರ ಮಾಡೋದಿಲ್ಲ, ಜನರ ಪರವಾಗಿ ನಿಲ್ಲೋದಿಲ್ಲ, ಅವರಿಗೆ ಸಹಾಯ ಮಾಡಿ ಅವರ ಮತದಾರ ಪಟ್ಟಿಯಲ್ಲಿ ಹೆಸರು ಬರುವಂತೆ ನೋಡಿಕೊಳ್ಳುವುದಿಲ್ಲ ಮತ್ತು ಅದರ ಲಾಭ ಪಡೆಯಬಹುದು ಅಂತ ಹೇಳುವುದು ಬಿಜೆಪಿಯ ಮನಸ್ಸಿನಲ್ಲಿತ್ತು. ಈಗ ಅದಕ್ಕೇನೆ ಬಿಜೆಪಿ ಅವರು ಈಗ ಚುನಾವಣಾ ಕಮಿಷನರ್ಗೆ ಮೀಟ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಅಕ್ರಮ ಇದೆ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ, ನೀವು ಕೇಂದ್ರ ಸರ್ಕಾರದ ಮಂತ್ರಿಗಳು ಪ್ರಹ್ಲಾದ್ ಜೋಶಿ ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು, ಇದು ಶೋಭಾ ಕರಂದ್ಲಾಜೆ ಇರ್ಬೋದು, ವಿ ಸೋಮಣ್ಣ ಇರ್ಬೋದು. ಅಯ್ಯೋ, ನೀವ್ ಏನ್ ಮಾಡ್ತಾ ಇದ್ದೀರಿ? ನೀವು ಯಾರಿಗೆ ಹೇಳ್ತಾ ಇದ್ದೀರಿ? ಅಲ್ಲಿ ನ್ಯೂನ್ಯತೆ ಇದೆ, ಫೇಲ್ಯೂರ್ ಆಗ್ತದೆ ಅಂತ ಹೇಳಿದ್ರೆ ಯು ಆರ್ ಫೇಲ್ಡ್. SIR ಅನ್ನ ಕೇಂದ್ರ ಸರ್ಕಾರದ ಒಂದು ಅಂಗವಲ್ಲದಿದ್ರು ಇದು ಆಟಾನಮಸ್ ಬಾಡಿ, ಅವರ ಮೇಲೆ ನೀವು ಆರೋಪ ಮಾಡ್ತಾ ಇದ್ದೀರಾ? ಯಾರ ಮೇಲೆ ನಿಮ್ಮ ಆರೋಪ? ವಿ ಹ್ಯಾವ್ ಗಿವನ್ ಆಲ್ ಪಾಸಿಬಲ್ ಸಪೋರ್ಟ್ ಟು ದಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಚುನಾವಣಾ ಆಯೋಗಕ್ಕೆ ನಮ್ಮಿಂದ ರಾಜ್ಯ ಸರ್ಕಾರದಿಂದ ಏನ್ ಸಹಾಯ ಮಾಡಬೇಕು ಅದೆಲ್ಲವನ್ನ ಮಾಡಿದ್ದೇವೆ, ಅಧಿಕಾರಿಗಳನ್ನು ಕೊಟ್ಟಿದ್ದೇವೆ. ನೀವು ಎಲ್ಲರ ಮೇಲೆಯೂ ನಂಬಿಕೆ ಕಳ್ಕೊಂಡಿದ್ದೀರಿ, ಅಧಿಕಾರಿಗಳ ಬಗ್ಗೆ ನಂಬಿಕೆ ಇಲ್ಲ. ಹಾಗಾಗಿ ಸಂಶಯದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ದೀರಿ. ಹಾಗಾಗಿ SIR ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕ್ರಮಬದ್ಧವಾಗಿ ನಡೀತಾ ಇದೆ, ಜನಪರವಾಗಿ ನಡೀತಾ ಇದೆ ಅಂದಾಗ ಮಾತ್ರ ನೀವು ಇಲೆಕ್ಷನ್ ಕಮಿಷನ್ಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ. ಮತ್ತು ನಾವು ಏನು ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ PRC ಅಂದ್ರೆ ಪರ್ಮನೆಂಟ್ ಡೊಮಿಸೈಲ್ ಸರ್ಟಿಫಿಕೇಟ್ ಅನ್ನ ಇಶ್ಯೂ ಮಾಡ್ತಾ ಇದ್ದೀವಿ. ಸಿಕ್ಕಿದವರಿಗೆ ನಾವು ಡೊಮಿಸೈಲ್ ಸರ್ಟಿಫಿಕೇಟ್ ಅನ್ನ ಕೊಡ್ತಾ ಇದ್ದೀವಿ. ಅದನ್ನು ನಾವು ವಿರೋಧ ಮಾಡ್ತೀವಿ ಅಂತ ಅದನ್ನು ವಿರೋಧ ಮಾಡ್ಲಿಕ್ಕೆ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾರಂತೆ ಬಿಜೆಪಿ ಅವರು. ಡೊಮಿಸೈಲ್ ಸರ್ಟಿಫಿಕೇಟು ಈಗ ಹೊಸದಾಗಿ ಇಶ್ಯೂ ಮಾಡುದಾ? ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ಏನಿದೆ PRC ಇದನ್ನೇನು ಈಗ ಹೊಸದಾಗಿ ಇಶ್ಯೂ ಮಾಡಿದ್ದ? ಅದು ಹೊಸ ಕಾಯ್ದೆ ತಂದಿದ್ಯಾವ? ಯಾರ್ಯಾರಿಗೆ ಆಧಾರ್ ಕಾರ್ಡ್ ಇದೆ, ಯಾರಿಗೆ ವೋಟರ್ ಕಾರ್ಡ್ ಇದೆ, ಯಾರು ಆ ಮನೆಯಲ್ಲಿ ವಾಸವಾಗಿರ್ತಾನೆ ಅವರ ದಾಖಲೆ ಪಡೆದು ವಿಲೇಜ್ ಅಕೌಂಟೆಂಟ್ ಇಂದ ಸರ್ಟಿಫೈ ಮಾಡಿ RIಗೆ ಹೋಗಿ ತಹಸೀಲ್ದಾರ್ ಇಶ್ಯೂ ಮಾಡ್ತಾರೆ. ಮೊನ್ನೆ ನಾವು ಮತ್ತೆ ಹೇಳಿದ್ದೇವೆ ಸ್ವಲ್ಪ ಲಿಬರಲ್ ಮಾಡಿ, ಯಾರ್ಯಾರಿಗೆ ಅದು ಅಷ್ಟು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಮತ್ತು ಯಾರ್ಯಾರಿಗೆ ತೊಂದರೆಗಳಾಗ್ತವೆ, ತಾಲೂಕು ಆಫೀಸರ್ಗಳಿಗೆ ಹೋಗುವುದು ಅನಾನುಕೂಲ ಆಗ್ತದೆ ಮಳೆಗಾಲದಲ್ಲಿ, ಅಂದವರಿಗೆ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿ PDO ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅವರೇ ಡೊಮಿಸೈಲ್ ಸರ್ಟಿಫಿಕೇಟ್ ಅನ್ನು ಕೊಡಬಹುದು ಅಂತ ಹೇಳುವುದನ್ನು ರಾಜ್ಯ ಸರ್ಕಾರ ಅವರಿಗೆ ಆಯ್ಕೆ ಕೊಡುವಂತ ಅಧಿಕಾರವನ್ನು ಕೊಟ್ಟಿದೆ. ಅದು ವಿದೌಟ್ ಕಾಸ್ಟ್ ಕೊಡಬೇಕು ಅಂತ ಆದೇಶವನ್ನು ಮಾಡಿದೆ. ಇಸ್ ಇಟ್ ನಾಟ್ ಎ ನೈಜ ಮತದಾರರನ್ನು ಸೇರಿಸುವಂತ ಪ್ರಕ್ರಿಯೆ ನಾವು ಮಾಡಿದಂತ ಸಹಾಯ? ಇವತ್ತು BLOಗಳು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ BLAಗಳು ಅವರಿಗೆ ಸಹಾಯ ಮಾಡಿ ಇವತ್ತು ಫಾರ್ಮ್ ಅನ್ನ ಫಿಲ್ಅಪ್ ಮಾಡಬೇಕಾಗಿದ್ರೆ ಯಾವುದು SIR ಫಾರ್ಮ್ಸ್ ಇದೆ, ಎನ್ಯುಮರೇಷನ್
ಫಾರ್ಮ್ ಇದ್ದಾವೆ, ಅದನ್ನ ಫಿಲ್ಅಪ್ ಮಾಡ್ಲಿಕ್ಕೆ ಸಾಕಷ್ಟು ತೊಂದರೆಗಳಿದ್ದಾವೆ, ಕನ್ಫ್ಯೂಷನ್ಸ್ ಇದ್ದಾವೆ. ಅಲ್ಲಲ್ಲಿ ಚಿಕ್ಕ ಚಿಕ್ಕ ಜನರನ್ನ ಸೇರಿಸಿ ಆ ಫಿಲ್ಅಪ್ ಮಾಡಿ ಕೊಟ್ಟು ಅದರ ಮೂಲಕ ಅವರ ಹಕ್ಕನ್ನ ಉಳಿಸ್ತಕ್ಕಂತ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಅದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. 54,000 ಬೂತುಗಳಲ್ಲಿಯೂ ಈ ಪ್ರಕ್ರಿಯೆಯನ್ನು ಸಕ್ರಿಯವಾಗಿ ಮಾಡ್ತಾ ಇದ್ದೀವಿ. ಅದಕ್ಕೆ ಮೇಲೆ ಹೊಟ್ಟೆ ಕಿಚ್ಚು ಮಾಡಿ ಅಧಿಕಾರಿಗಳನ್ನು ದುರುಪಯೋಗ ಮಾಡ್ತಾರೆ. ಡೊಮಿಸೈಲ್ ಸರ್ಟಿಫಿಕೇಟ್ ಕೊಟ್ಟರೆ ಅಯ್ಯೋ, ಯಾರಿಗೆ ಒಬ್ಬನಿಗೆ ಅವನು 2002 ಓಟಿಗೆ ಅವನದು ಯಾವುದೇ ದಾಖಲೆ ಸಿಗದೇ ಇದ್ರೆ ಅವರೇ ಹೇಳ್ತಕ್ಕಂತ 11 ದಾಖಲೆಗಳಲ್ಲಿ ಡೊಮಿಸೈಲ್ ಸರ್ಟಿಫಿಕೇಟ್ ಈಸ್ ಒನ್ ಆಫ್ ಇಟ್. ಹೌದು, ಸ್ಟೇಟ್ ಬೂತ್. ನಾವು ಆ ಡೊಮಿಸೈಲ್ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಅವಕಾಶ ಇದ್ದಾಗ ಆ ಸರ್ಟಿಫಿಕೇಟ್ ಕೊಡುವುದು, ನೀವು ವಿದೇಶಿ ವೋಟರ್ಸ್ ಅನ್ನ ಸಹಾಯ ಮಾಡ್ಲಿಕ್ಕೆ, ಬಾಂಗ್ಲಾದೇಶಿ ವೋಟರ್ಸ್ ಅನ್ನ ಸಹಾಯ ಮಾಡ್ಲಿಕ್ಕೆ ಮಾಡ್ತಾ ಇದ್ದೀರಿ, ಅವರಿಗೆ ನೀವು ಡೊಮಿಸೈಲ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಿ ಅಂದ್ರೆ ಅಂತದ್ದು ಎಕ್ಸಾಂಪಲ್ ತೋರಿಸಿ. ನೀವು ಇದನ್ನ ವಿನಾಕಾರಿ ನೀವು ಆರೋಪವನ್ನು ಏನ್ ಮಾಡ್ತಾ ಇದ್ದೀರಿ, ಇದನ್ನ ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದೇವೆ. ಮತ್ತು SIR ಪ್ರಕ್ರಿಯೆಯಲ್ಲಿ ನಮ್ಮ ಪಕ್ಷ ನಾವು ಏನು ಸಹಾಯ ಮಾಡಬೇಕು ಅದನ್ನು ಸಹಾಯ ಮಾಡಲಿಕ್ಕೆ ಮತದಾರರಿಗೆ ಸಿದ್ಧರಿದ್ದೇವೆ. ಮತ್ತು ನುಸುಳಿಕೋರರು ಬರುವುದಕ್ಕೆ ಹೋಗುವುದಕ್ಕೆ, ನಾನು ಎಲ್ಲೋ ಪತ್ರಿಕೆಯಲ್ಲಿ ಓದಿದೆ, 10,000 ರೂಪಾಯಿ ಕೊಟ್ರೆ ಗಡಿಯಲ್ಲಿ ಬಾಂಗ್ಲಾದೇಶ ಒಳಗೆ ಬಿಡ್ತಾರಂತೆ. ಇದರ ಬಗ್ಗೆ ಸ್ಪಷ್ಟನೆ ಕೊಡ್ಲಿ ಬಿಜೆಪಿಯವರು. ಇಟ್ ಇಸ್ ರಿಪೋರ್ಟೆಡ್ ಇನ್ ದಿ ಪೇಪರ್. ಪತ್ರಿಕೆಯಲ್ಲಿ ನೋಡಿದೆ, ನಾನು ಓದಿದೆ. 10,000 ರೂಪಾಯಿ ಕೊಟ್ರೆ ಗಡಿಯಲ್ಲಿ ಒಳಗೆ ಬಿಡ್ತಾರಂತೆ. ಅದು ಜವಾಬ್ದಾರಿ ಯಾರ್ದು ತಡೆಯುವಂಥದ್ದು? ಐವಂಡಿಸುವುದರದ, ಅಥವಾ ಪ್ರಿಯಾಂಕಾ ಖರ್ಗೆದ, ಅಥವಾ ಅಮಿತ್ ಶಾದ, ಅಥವಾ ಡಿಫೆನ್ಸ್ ಮಿನಿಸ್ಟರ್? ನೀವು ಒಳಗೆ ಬರ್ಲಿಕ್ಕೆ ಬಿಡುವುದು ನೀವು, ಅವರನ್ನ ಇಡೀ ದೇಶ ಸುತ್ತಾಡ್ಲಿಕ್ಕೆ ಬಿಡುವುದು ನೀವು, ಮತ್ತು ಬೇರೆಯವರು ಅದಕ್ಕೆ ಸಹಾಯ ಮಾಡ್ತಾರೆ, ಅವರಿಗೆ ಡೊಮಿಸೈಲ್ ಕೊಡ್ಲಿಕ್ಕೆ, ಮತದಾರ ಹಕ್ಕು ಕೊಡ್ಲಿಕ್ಕೆ ಅವರಿಗೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳ್ತಕ್ಕಂಥದ್ರಲ್ಲಿ ಯಾವುದೇ ಹುರುಳು ಇಲ್ಲ. ಇನ್ನು SIR ಬಗ್ಗೆ ಒಂದೆರಡು ಮಾತುಗಳು. ನಮ್ಮ ಜಿಲ್ಲೆ ಸಂದರ್ಭದಲ್ಲಿ SIR ನಲ್ಲಿ ಸುಮಾರು 11% ಮಾತ್ರ ಎನ್ಯುಮರೇಷನ್ ಫಾರ್ಮ್ ಅನ್ನು ಹಿಂದೆ ಕೊಟ್ಟಿದ್ದಾರೆ ಅಂತ ನಿನ್ನೆ DC ಅವರು ಹೇಳಿದ್ದಾರೆ. ಅವರ ಒಂದು ವಿಡಿಯೋ ನೋಡಿದೆ ನಾನು. ಈಗ ನಾವು ಅದಕ್ಕೆ ಸಹಾಯ ಮಾಡ್ತಾ ಇದ್ದೀವಿ. ನಮ್ಮ BLA2 ಚುನಾವಣಾ ಆಯೋಗದಿಂದ ನೇಮಕಗೊಂಡಂತ ಬೂತ್ ಲೆವೆಲ್ ಏಜೆಂಟ್ಗಳು ಆದಂತ ನಾವು ಸಹಾಯ ಮಾಡ್ತಾ ಇದ್ದೀವಿ ಎನ್ಯುಮರೇಷನ್ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿ ಹಿಂದೆ ಕೊಡ್ಲಿಕ್ಕೆ. 5 ತಾರೀಕು ನಂತರ ಯಾರ್ಯಾರು ಕೆಲವರು ವ್ಯಾಪಾರಕ್ಕಾಗಿ ಬಂದವರು 2 ಕಡೆ 3 ಕಡೆ ಇಟ್ಟುಕೊಂಡದ್ದು ನಮ್ಮ ಗಮನದಲ್ಲಿದೆ. ಮತ್ತೆ ಅಂತವರಿಗೆ ಸಹಾಯ ಮಾಡುವುದನ್ನು ನಾನು ಕಂಡಿದ್ದೇನೆ. ಕೆಲವರು ಬಾಡಿಗೆ ಮನೆಯಲ್ಲಿ ಇರ್ತಾರೆ, ಬಿಟ್ಟು ಹೋಗಿರ್ತಾರೆ, ಎನ್ಯುಮರೇಷನ್ ಫಾರ್ಮ್ ಇಲ್ಲಿಗೆ ಬರ್ತದೆ, ಆ ಮನೆಯಲ್ಲಿ ಬೇರೆಯವರು ಬಂದು ನಿಂತಿದ್ದಾರೆ. ಅಂತವರ ಫಾರ್ಮ್ ಅನ್ನು ಕೂಡ ಕೆಲವರು ಫಿಲ್ಅಪ್ ಮಾಡಿ ಕೊಡಬೇಕು ಅಂತ ಒತ್ತಡ ಹಾಕುತ್ತಿರುವುದು ಅಧಿಕಾರಿಗಳ ಮೇಲೆ ನನ್ನ ಗಮನದಲ್ಲಿ ಇದೆ. ಐ ವಿಲ್ ಡಿಸ್ಕ್ಲೋಸ್ ಇನ್ ದಿ ಅಪ್ರೋಪ್ರಿಯೇಟ್ ಟೈಮ್. ಅದನ್ನು ನಾನು ಅಪ್ರೋಪ್ರಿಯೇಟ್ ಟೈಮ್ ಅಲ್ಲಿ ಡಿಸ್ಕ್ಲೋಸ್ ಮಾಡ್ತೀನಿ. ಸರಿಯಾಗಿ ಹೇಳ್ಬೇಕು. ನಾನು ನನಗೆ ಬೇಕಂತ ನಾನು ಹೇಳೋದು, ನಾನು ಕೆಲವರು ಮನೆಯನ್ನ ಬಿಟ್ಟು ಹೋದವರು ಬಾಡಿಗೆ ಮನೆಯಿಂದ, ಆ ಮನೆಗೆ ಬೇರೆಯವರು ಬಂದಿದ್ದಾರೆ, ಅವರಿಗೂ ಓಟು ಬೇಗ ಬಂದವರಿಗೆ, ಮತ್ತು ಬಿಟ್ಟು ದೂರಗೆ ಹೋದವರು ಅವರ ಫಾರ್ಮ್ಗಳನ್ನ ಕೊಂಡೋಗಿ ಮತ್ತೆ ಅವರನ್ನು ಫಿಲ್ಅಪ್ ಮಾಡಿ ಕೊಟ್ಟು ಅದೇ ಡೋರ್ ನಂಬರ್ಲಿ ಅವರನ್ನು ಸೇರಿಸಬೇಕು ಅಂತ ಹೇಳುವ ಕೆಲಸ ಆಗ್ತಾ ಇದೆ. ಮತ್ತು ಕೆಲವು ಮನೆಗಳು ಡೆಮಾಲಿಷ್ ಆಗಿದ್ದಾವೆ, ಅಂತವರದ್ದು ಎನ್ಯುಮರೇಷನ್ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿ ಕೊಡಬೇಕು ಅಂತ ಹೇಳುವ ಹುನ್ನಾರ ನಡೀತಾ ಇದೆ. ಇದಕ್ಕೆ ನಮಗೆ ಮಾಡ್ತಾ ಇದ್ದಾರೆ, ಅದನ್ನು ನಾನು ಗಮನದಲ್ಲಿ ಇಟ್ಟಿದ್ದೇನೆ. ಪೊಲಿಟಿಕಲ್ ಪಾರ್ಟಿ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ನನ್ನ ಗಮನದಲ್ಲಿದೆ. ಇದರ ಬಗ್ಗೆ ಎಚ್ಚರ ವಹಿಸಬೇಕು ಅಂತ ನಾನು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡ್ತೀನಿ. ಇಲೆಕ್ಷನ್ ಯಾರು ನೀವು ಸೂಪರ್ವೈಸರ್ ಇದ್ದೀರಿ, ಸೂಪರ್ವೈಸ್ ಮಾಡ್ತೀರಿ, ಅದು ನೀವು ಅದನ್ನು ಗಮನದಲ್ಲಿ ಇಟ್ಟುಕೊಳ್ಬೇಕು. ಅಂತವರಿಗೆ ಮತದಾನ ಇಲ್ಲಿ ಆಗ್ತದೋ ಇಲ್ವೋ ಇದರ ಬಗ್ಗೆ ಸ್ಪಷ್ಟನೆಯನ್ನ ಕೊಡಬೇಕು. ಮತ್ತೆ ಫಾರ್ಮ್ ನಂಬರ್ 5, ಈಗ 5 ತಾರೀಕಿನ ಮೇಲೆ ನಮ್ಮ ಕರಡು ಮತಪತ್ರಿಕೆ ಬರ್ತದೆ. ಅದರಲ್ಲಿ ಫಾರ್ಮ್ ನಂಬರ್ 7 ಅನ್ನ ಉಪಯೋಗ ಮಾಡಿ ಅಂತದ್ದು ಬಂದಾಗ ನಾವು ಮತ್ತೆ ಅದರ ಅಬ್ಜೆಕ್ಷನ್ ಹಾಕಿಯೇ ಹಾಕ್ತೀವಿ.
ಅದಕ್ಕೂ ತಯಾರಿ ಮಾಡ್ತಾ ಇದ್ದೀವಿ. ಸಿ ಇಲ್ಲಿಗಲ್ ವೋಟರ್ಸ್ ಇದ್ರೆ, ಫೇಕ್ ವೋಟರ್ಸ್ ಇದ್ರೆ ಅಬ್ಜೆಕ್ಷನ್ ಹಾಕತಕ್ಕಂಥದ್ದು ಇದೆ. ಅಬ್ಜೆಕ್ಷನ್ ಎಸ್ ಫಾರ್ ಇಲ್ಲಿಗಲ್ ಎನ್ರೋಲ್ಮೆಂಟ್, ಫೇಕ್ ಎನ್ರೋಲ್ಮೆಂಟ್, ವೆನ್ ದೇರ್ ಹೌಸಸ್ ಆರ್ ನೋಡ್ತೆ, ಆ ಮನೆಗಳೇ ಇರೋದಿಲ್ಲ, ಮತ್ತೆ ಎರಡು ಕಡೆ ಇರ್ತದೆ, ಇನ್ನೊಂದು ರಾಜ್ಯದಲ್ಲಿ ಮಾಡಿರ್ತಾರೆ, ಅಂಥದಕ್ಕೆ ಮಾಡ್ಲಿಕ್ಕೆ ಮತ್ತೆ 1 ತಿಂಗಳ ಅವಕಾಶ ಇದೆ ನಮಗೆ. ನಮ್ಮ ಉದ್ದೇಶ ಶುದ್ಧ ಮತ್ತು ಪ್ರಾಮಾಣಿಕವಾಗಿರ್ತಕ್ಕಂಥ ಮತದಾರರ ಪಟ್ಟಿ ತಯಾರು ಮಾಡಬೇಕು. ಇಲ್ಲಿಗಲ್ ಅನ್ನ ಯಾವ ಕಾರಣಕ್ಕೂ ಸಹಿಸೋದಿಲ್ಲ. ಎರಡೆರಡು ಕಡೆ ಮತದಾರ ಇರುವುದನ್ನು ಸಹಿಸೋದಿಲ್ಲ, ಫೇಕ್ ಮತದಾರರನ್ನ ಸಹಿಸೋದಿಲ್ಲ. ಇದು ನಿನ್ನೆ ನಾವು ಡಿಸ್ಕಸ್ ಮಾಡಿ ಇದೇ ಇದು ಅದು ಯಾವ ಪಕ್ಷ ಆಗಲಿ ಅದು ಸುರತ್ಕಲ್ಲಲ್ಲಿ ಅವರ ಬಾಡಿಗೆ ಇದ್ದಾರಂತೆ ಈಗ ಅಲ್ಲಿದ್ದು ಸುರತ್ಕಲ್ಲಲ್ಲಿ ಇಲ್ಲಿ ಈ ನಂಬರ್ ಅಲ್ಲಿ ಅವರ ವೋಟರ್ ಮಾಡ್ಲಿಕ್ಕೆ ಇದ್ದಾರೆ, ಅಲ್ಲಿ ಬಾಡಿಗೆ ಮನೆಯಲ್ಲಿ ಸಹ ಬೇರೆಯವರಿದ್ದಾರೆ. ಅದಕ್ಕೆ ನಾನು ಕೇಳಿದ್ದು, ಒಂದು ಡೋರ್ ನಂಬರ್ ಅಲ್ಲಿ ಹಿಂದೆ ಇದ್ದವನಿಗೂ ಮತ, ಈಗ ಬಂದು ಸೇರಿದವನಿಗೂ ಮತ. ಇಂಥದ್ದು ಥಿಂಗ್ಸ್ ಆರ್ ಹ್ಯಾಪನಿಂಗ್ ಆಗ್ತಾ ಇದೆ. ಬಟ್ ಅಂತದ್ದು ಸೇರಿಸ್ತಾರೆ. ನೀವು ಇಲ್ಲೇ ಬಂದು ವೋಟ್ ಮಾಡಿ ಅಂತ. ಒಂದೊಂದೇ ಡೋರ್ ಬೇರೆ ಬೇರೆ ನೋಂದಣಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇದನ್ನ ಕಾಂಗ್ರೆಸ್ನವರೇ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವನು ಕಾಂಗ್ರೆಸ್ನವ್ರು ಮಾಡ್ತಾರ, ಬಿಜೆಪಿ ಅವ್ರು ಮಾಡ್ತಾರ ಅಂತ ನಾನು ಅವರ ಮೇಲೆ ಈಗ ಆರೋಪ ಮಾಡ್ಲಿಕ್ಕೆ ಹೋಗೋದಿಲ್ಲ. ಬಿಕಾಸ್ ವಿ ಆರ್ ಇನ್ ದಿ ಸ್ಟೇಜ್ ಆಫ್ ಪ್ರೋಸೆಸ್. ಅವ್ರು ಮಾಡದೇ ಇದ್ರೆ ನಾನು ಹೇಳಿ ತಪ್ಪಾಗತ್ತೆ. ಬಟ್ ನನಗೆ ಮಾಡ್ಲಿಕ್ಕೆ ಅಂತದ್ದು ಅವಕಾಶ ಇದೆ. ಯಾವಾಗ ಅದನ್ನ ನಾವು ಗುರುತಿಸಿದ್ದೇವೆ. 5 ತಾರೀಕಿನ ನಂತರ ಕರಡು ಮತದಾರರ ಪಟ್ಟಿ ಬಂದ ಮೇಲೆ ಐ ವಿಲ್ ಕಮ್ ವಿತ್ ದ ಡಾಕ್ಯುಮೆಂಟ್ ಬಿಫೋರ್ ಯು. ಅವ್ರು ಇಲ್ಲಿ ಅವರು ಯಾರು ಏನ್ ಮಾಡಿದ್ದು ಅಂತ, ಅವಾಗ ಮಾತ್ರ ನಾನು ನಿಮ್ಮ ಹತ್ರ ಬರ್ಲಿಕ್ಕೆ ಸಾಧ್ಯ. ಎಸ್ ಡೆಫಿನೆಟ್ಲಿ, ಹೂ ನಾಟ್, ವೈ ನಾಟ್. ಅಂತವರು BLAಗಳು ಜಾಗೃತ ವಹಿಸಿಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ, ಅವರು ಒಂದೊಂದು ಕಡೆ ಹೆಲ್ಪ್ ಡೆಸ್ಕ್ ಅನ್ನ ಮಾಡಿದ್ದೀವಿ ಪ್ರತಿ ಬೂತ್ ಅಲ್ಲಿ. ಐ ಆಮ್ ಟೆಲಿಂಗ್ ಯು, ಜಿಲ್ಲಾಧಿಕಾರಿಗಳೇ, ಮಂಗಳೂರಿನಲ್ಲಿ ಅದು ನಡೀತಾ ಇಲ್ಲ. 1800 ಬೂತ್ಗಳಲ್ಲಿಯೂ ಎಲ್ಲಿಯೂ ಇಫೆಕ್ಟಿವ್ ಇಲ್ಲ. ಇಟ್ ಇಸ್ ಓನ್ಲಿ ಆನ್ ದಿ ರೆಕಾರ್ಡ್ಸ್. ಅಲ್ಲಿ ಕೂತವರಿಗೆ ಬರೀಲಿ ಗೊತ್ತಿಲ್ಲ. ಯಾರ್ದು ಎಲ್ಲಿ ಬರೀಬೇಕು ಕೇಳಿದ್ರೆ ನಾನು ಒಂಚೂರು ಕೇಳು, ಒಂಚೂರು ಅಂತಲೇ ಅಂತ ಹೇಳ್ತಾರೆ. ಫೋನ್ ತಗೊಂಡು ಹೇಳಿದ್ದೇನೆ. ಹೌದು, ನಾವು ಮಾಡಿದ್ದೇವೆ, ನಮ್ದು ನಾವು ಮಾಡಿದ್ದೇವೆ. ಐ ಆಮ್ ಟಾಕಿಂಗ್ ಅಬೌಟ್ ದ ಅಫಿಷಿಯಲ್ಸ್. ಮಾತಾಡಿ ಅಡಿಷನಲ್ ಫೋರ್ಸ್ ಕೊಡಿ ಅಂತ ಹೇಳಿದ್ದೇವೆ. ನೋ, ದಟ್ ಈಸ್ ನೋ. ಸರಕಾರಿ ನಮ್ಮ ಲೆವೆಲ್ ಅಲ್ಲಿ ಇಫೆಕ್ಟಿವ್ ಆಗಿದೆ. ಏನು ಹೆಲ್ಪ್ ಡೆಸ್ಕ್ ತೆಗೆದಿದ್ದೇನೆ ಅಂತ ಹೇಳಿದಾರಲ್ಲ ಅವರು ಪ್ರತಿ ಬೂತ್ ಅಲ್ಲಿ, ದಟ್ ಇಸ್ ದ ಡೈರೆಕ್ಷನ್. ಅಲ್ಲಿ ಏನು ಅದು ಇಫೆಕ್ಟಿವ್ ಆಗಿ ವರ್ಕ್ ಆಗ್ತಾ ಇಲ್ಲ. ನಮ್ಮ BLS ಅವರು ನಮ್ಮ ಪಾರ್ಟಿ ವರ್ಕರ್ಸ್ ಅನ್ನು ಹೆಲ್ಪ್ ತಗೊಳ್ತಾರೆ. ನಾಟ್ ದ್ಯಾಟ್. ಇಲ್ಲ, BLOs ಅವರು ಮನೆಗೆ ಹೋಗ್ತಾರೆ. ಹೆಲ್ಪ್ ಡೆಸ್ಕ್ ಇಸ್ ಡಿಫರೆಂಟ್ ದನ್ BLOs. ಅದು ಹೆಲ್ಪ್ ಮಾಡ್ಲಿಕ್ಕೆ ಮಾಡಿರ್ತಕ್ಕಂಥದ್ದು. ಅದು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಇಡೀ ಜಿಲ್ಲೆಯಲ್ಲಿ. ಅವ್ರು ಯಾರು ಅಪಾಯಿಂಟ್ ಮಾಡಿದ ಜನ ಆಗ್ತಾರೆ ಬರೆದು ಕೊಡ್ಲಿಕ್ಕೆ, ಹೆಲ್ಪ್ ಮಾಡ್ಲಿಕ್ಕೆ. ಆ ನಿಟ್ಟಿನಲ್ಲಿ ನೀವು ಇದಕ್ಕೆ DC ಅವರ ಸ್ಟೇಟ್ಮೆಂಟ್ ಗೆ ನೋಡಿದ್ರೆ ಅವ್ರು ಹೇಳೋದು, ಈಗ ನೋಡಿ ನೀವು ಕೊಡಿ, ಇಲ್ಲಾಂದ್ರೆ ನೋಡಿ ನಿಮ್ಗೆ ಬರೋದಿಲ್ಲ ಅಂತ. ಹಾಗೆ ಅಂದ್ರೆ ನೀವು ಇದೇ ಹೇಳ್ಬೇಕಲ್ಲ, ಈಗ ಹೆಲ್ಪ್ ಡೆಸ್ಕ್ ಸರಿ ಕೆಲಸ ಮಾಡ್ತಾ ಇಲ್ಲ. ಹಾಗಿದ್ದಾಗ ಔಚಿತ್ಯ ಅಂದ್ರೆ ನಿಮ್ಮ ಈಗ ಪ್ರೊಸೆಸ್ ಆಗ್ತಾ ಇದೆ. ಇನ್ ದಟ್ ಸೆನ್ಸ್ ಅದು ಹೇಗೆ ಕೊಡ್ತಾರೆ ಜಿಲ್ಲಾಧಿಕಾರಿಗಳು? ಇದನ್ನ ಹೇಗೆ ಏನ್ ಮಾಡ್ತಾರೆ? ಈಗ ನೀವು ಕೊಡಿ, ಎಲಿಮಿನೇಷನ್ ಫಾರ್ಮ್ ನಾವು ಡಿಸ್ಪ್ಲೇ ಮಾಡ್ಬೇಕು, ನೀವು ಕೊಡಿ ಅಂತ ಕೇಳ್ತಾರೆ. ಕೊಡಬೇಡಿ, ಆಗ್ಲಿಲ್ಲ ಅಂದ್ರೆ ಇದು ಬರೋದಿಲ್ಲ. ಅಲ್ಲ, ಕಷ್ಟ ಆಗತ್ತೆ, ಹೌದು, ಇದರಲ್ಲೂ ಬರೋದಿಲ್ಲ ಅಂತ ಹೇಳಿದ್ದಾರೆ. ಅದು ಇಂಡೈರೆಕ್ಟ್ಲಿ ಹಾಗೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಹೇಳಿದ್ದಾರೆ. ನೀವು ಅರ್ಲಿ ಬನ್ನಿ ಅಂತ ಹೇಳುವ ದೃಷ್ಟಿಯಲ್ಲಿ ಹೇಳಿದ್ದಾರೆ ಹೊರತು ಬೇರೆ ಯಾವ ದೃಷ್ಟಿಯಲ್ಲಿ ಅವರು ಹೇಳಿಲ್ಲ. ನಾನು ಅವರ ಸ್ಟೇಟ್ಮೆಂಟ್ ಅನ್ನು ನೋಡಿದ್ದೇನೆ. ಆದರೆ ಯಾರು ನೀವು ಹೆಲ್ಪ್ ಡೆಸ್ಕ್ ಅಲ್ಲಿ ಇರ್ತೀರೋ ಅವ್ರನ್ನ ಸ್ವಲ್ಪ ಬುದ್ಧಿವಂತರನ್ನ ಇಡಿ ಅಂತ ನಾನು ಹೇಳಿಕ್ ಬಯಸ್ತೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.
ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461.